ಸರ್ ಈಗ ನೀವು ನಿಮಗೆ ಗೊತ್ತಿರುವಂಥ ಸರ್ ಈ ಬಾಗಪ್ಪ ಹರಿಜನ್ ಸರ್ ಯಾವಾಗಲಿಂದ ಇವ ಮೇನ್ ಸ್ಟ್ರೀಮ್ ಬರ್ತಾನೆ ಸರ್ ಮುಂಚೆ ಏನಿರ್ತಾನೆ ಚಂದಪ್ಪ ಹರಿಜನ್ ಜೊತೆ ಒಂದು ರಿಲೇಷನ್ ಹೆಂಗಿರ್ತೀವಿ? ನಾನು 1996ಇಂದ 2000ವರೆಗೆ ನಾನು ಅಫ್ಜಲ್ಪುರ್ ಸಬ್ ಇನ್ಸ್ಪೆಕ್ಟರ್ ಇದ್ದೆ. ಆವಾಗ ಚಂದಪ್ಪ ಹರಿಜನ್ ಭಾಳ ಆ್ಯಕ್ಟಿವ್ ಇದ್ದ. ಆವಾಗ ಇವನು ಬಾಗಪ್ಪ ಹರಿಜನ್ ಅಷ್ಟು ಇದು ಇರಲಿಲ್ಲ, ಸಿಂಪಲ್ಲಾಗಿ ಅವನದು ಅಲ್ಲೇ ಆಲ್ಮೇಲ್ ಹತ್ತಿರ ಬ್ಯಾಡಗಿಹಾಳ ಅಂತ ಊರು. ಅಲ್ಲಿಂದ ಅಲ್ಲಿ ಊರಾಗ ಸರಿ ಇರ್ಲಾರ ಸಲುವಾಗಿ ಜಗಳ ಆಡಿಕೊಂಡು ಒಂದು ಎನಿಮಿಟಿ ಕ್ರಿಯೇಟ್ ಆಗಿತ್ತು. ಅದಕ್ಕೆ ಬಂದು ಅಫ್ಜಲ್ಪುರದಲ್ಲೇ ಹೆಚ್ಚಿಗೆ ಇರ್ತಿದ್ದ. ಅಲ್ಲೇನರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇದಕ್ಕೂ ಮಾಡ್ಕೊಂಡು ಇರ್ತಿದ್ದ. ನಂತರ ಏನಾಯ್ತಂದ್ರೆ ಈ ಚಂದಪ್ಪ ಹರಿಜನ ಜೈಲಿಂದ ಎಸ್ಕೇಪ್ ಆಗ್ತಾರೆ ಅವರು 95ನೊಳಗೆ. ಚಂದಪ್ಪ ಹರಿಜನ ಜೈಲಿಂದ ಎಸ್ಕೇಪ್ ಆದಿಂದ ಅವನ ಜೋಡಿ ಇವನು ಸೇರಿಕೊಂಡು ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಅಂದರೆ ಚಂದಪ್ಪನ ಸಹಾಯಕನಾಗಿ ಭಾಗವಹಿಸ್ತಾನೆ. 1998ರಲ್ಲಿ ಒಂದು DBBL ಗನ್ ಉಪಯೋಗ ಮಾಡಿಕೊಂಡು ಅವನ ಎನಿಮಿಟಿ ಇತ್ತಲ್ಲ ಬ್ಯಾಡಗಿಹಾಳದಲ್ಲಿ, ಇದು ಬೊಮ್ಮನಾಳು ಕಾಣುತ್ತೆ, ಅದು ಆಲ್ಮೇಲೆ ಹತ್ರ ಇಲ್ಲ ಬ್ಯಾಡಗಿಹಾಳ ಆ ಊರೊಳಗೆ ಇವನು ಮರ್ಡರ್ ಮಾಡ್ತಾನೆ ಒಬ್ಬ ವ್ಯಕ್ತಿನ. ಅದು 98ಅಲ್ಲಿ. ಅಲ್ಲಿಂದ ಇವನ ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಆವಾಗ ಅಲ್ಲಿಂದ ಆ ಕೇಸ್ನಿಂದ ಅರೆಸ್ಟ್ ಆಗೋದಿಲ್ಲ, ಎಸ್ಕೇಪ್ ಆಗಿ ಹೋಗಿ ಚಂದಪ್ಪನ ಜೋಡಿ ಸೇರಿಕೊಂಡು ದೋತ್ರೆ ಒಳಗೆ ಇದ್ಕೊಂಡು ಅಲ್ಲಿಂದ ಆಪ್ರೇಟ್ ಮಾಡ್ತಿರ್ತಾರೆ ಇವರು. ಇವ ರೈಟ್ ಹ್ಯಾಂಡ್ ಬಲಗೈ ಬಂಟ. ಅವನು ಯಾವುದೇ ಕೆಲಸ ಅಂದರೆ ಈಗ ಇವ್ರ ಉದ್ಯೋಗ ಏನಂದ್ರೆ ಈ ಹಳ್ಳಿ ಒಳಗೆ ಒಂದು ಯಾವುದಾದ್ರು ಊರಾಗ ಲ್ಯಾಂಡ್ ಡಿಸ್ಪ್ಯೂಟ್ಸು ಎನಿಮಿಟಿ ಇದ್ದಲ್ಲೇ ಹೋಗೋದು, ಒಂದು ಗ್ರೂಪ್ ಪರವಾಗಿ ಭಾಗವಹಿಸೋದು, ಅವ್ರಿಗೆ ಹೆದರ್ಸೋದು, ಯಾರು ಸಹಾಯ ತೊಗೊಂಡಿರ್ತಾರೋ ಅವ್ರ ಕಡೆಯಿಂದ ದುಡ್ಡು ತೊಗೊಳ್ಳೋದು, ಆನಂತರ ಕಾಂಟ್ರಾಕ್ಟ್ ಕಿಲ್ಲಿಂಗು, ಇದು ಇವ್ರದ್ದು ಉದ್ಯೋಗ ಆಗಿಬಿಟ್ಟಿರ್ತದೆ. ಸುಪಾರಿ ಕಿಲ್ಲಿಂಗ್ ಅಂತಾರಲ್ಲ ಅದು. ಸರಿ, ಚಂದಪ್ಪನ ಎನ್ಕೌಂಟರ್ ಆಗೋ ಟೈಮ್ನಲ್ಲಿ ನೀವು ಎಲ್ಲಿರ್ತಾನೆ ಸರ್? ಆವಾಗಿನ ಸಿಚುವೇಶನ್ ಹೆಂಗಿತ್ತು ಸರ್ ಅವಾಗ? ಆ್ಯಕ್ಚುಲಿ ಚಂದಪ್ಪನ ಅರೆಸ್ಟ್ ಮಾಡೋಕ್ಕೆ, ಎನ್ಕೌಂಟ್ರ್ ಅಂತಲ್ಲ, ಅರೆಸ್ಟ್ ಮಾಡೋಕ್ಕೆ ನಾನು, ಮಹಾಂತೇಶ್, ಜಿದ್ದಿ, ಪಠಾನ್ ಒಂದು ಟೀಮು 2 ಸಲ ನಾವು ಟ್ರೈ ಮಾಡಿದ್ವಿ. ದೋತ್ರೆ, ಸೋಲಾಪುರ ಹತ್ರ ದೋತ್ರೆ ಹೋಗಿದ್ದೀವಿ. ನೆಕ್ಸ್ಟ್ ನಾನು ಟ್ರಾನ್ಸ್ಫರ್ ಆಯಿತು. ನೆಕ್ಸ್ಟ್ ಟೀಮು ಚಂದಪ್ಪನ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ಫೈರ್ ಎಕ್ಸ್ಚೇಂಜ್ ಆಯಿತು. ಆವಾಗ ಮಹಾಂತೇಶ್ ಜಿದ್ದಿ ಇದ್ದರು, ಮಹಾಂತೇಶ್ವರ್ ಜಿದ್ದಿ, ಸುಧೀರ್ ಹೆಗಡೆ, ಪಠಾನ್, ಇನ್ನೊಬ್ಬರು ಇನ್ಸ್ಪೆಕ್ಟ್ರ್ ಇದ್ದರು, ಕಾನ್ಸ್ಟೇಬಲ್ಸು. ಆದಾಗ ಅವನು ಫೈರ್ ಓಪನ್ ಮಾಡಿದಾನೆ. ಇವರು ತಮ್ಮ ಆತ್ಮರಕ್ಷಣೆಗೋಸ್ಕರ ಫೈರ್ ಓಪನ್ ಮಾಡಿದಾಗ ಅದು ಅವನು ಡೆತ್ ಆಗಿದೆ. ಅವಾಗ ಇವ ಅಲ್ಲೇ ಹೊರಗಿದ್ದ, ಕಾಯ್ತಿದ್ದ. ಇವರು ಅಟ್ಯಾಕ್ ಆದಕ್ಕೂ ಎಸ್ಕೇಪ್ ಆದ ಅನ್ನೋದೊಂದು ರೂಮರ್ ಇದೆ. ಎಸ್ಕೇಪ್ ಆದವೇನಾಯಿತು, ಆ ನಂತರ ಅದು 2000 ಇಸ್ವಿ ಮೇ ಬಿ ಜೂನ್ನೊಳಗೆ ಆಗಿರಬೇಕು ಇವು ಚಂದಪ್ಪ ಹರಿಜನ್ ಆಪ್ರೇಷನ್ನು. ಆ ನಂತರ ಇವ ತಪ್ಪಿಸ್ಕೊಂಡು ಅಡ್ಡಾಡ್ತಾ ಇದ್ದ. 2003ರಲ್ಲಿ ಈ ಶಿರ್ವಾಳ ಅಂತ ಒಂದು ಊರು ಬರುತ್ತೆ. ಶಿರ್ವಾಳದೊಳಗೆ ಈ ಮುಸ್ಲಿಂ ಫ್ಯಾಮ್ಲಿಗೆ ಒಂದು ಈ ಒಡ್ರು ಬೋವಿ ಜನಾಂಗದ ಒಂದು ಫ್ಯಾಮ್ಲಿಗೆ ಅಲ್ಲಿ ಡಿಸ್ಪ್ಯೂಟ್ ಬರುತ್ತೆ ಶಿರ್ವಾಳ ಅಂತ ಊರೊಳಗೆ. ಅಲ್ಲಿ ಒಂದೆರಡು ಹುಡುಗರು ರಜಾಕನ್ ತಮ್ಮ ಗೈಬು, ಹಿಂಗೆ ಒಂದಿಷ್ಟು ಹುಡುಗರು ಇರ್ತಾವೆ. ಆನಂತರ ಒಂದು 2-3 ಹುಡುಗರನ್ನ ಕಟ್ಕೊಂಡು ಒಂದು ಗ್ರೂಪ್ ಮಾಡ್ಕೋತಾನೆ. ಶಿರ್ವಾಳ ರಜಾಕನ ಅಣ್ಣ ಒಬ್ಬ ಇರ್ತಾನೆ, ಆ ಅಣ್ಣನ ಮರ್ಡರ್ ಆಗುತ್ತೆ. ಅದಕ್ಕೆ ಪ್ರತಿಕಾರ ತೀರಿಸ್ಕೋಬೇಕಂತ ಈ ಒಡ್ರನ್ನ ಅಗೇನೆಸ್ಟ್ ಒಂದು ಗ್ರೂಪ್ ತಯಾರಾಗುತ್ತೆ. ಆ ಗ್ರೂಪು ಇವನ್ ಸಹಾಯ ತೋರಿಸ್ತಾರೆ, ಯಾರ್ದು ಬಾಗಪ್ಪಂದು. ಆವಾಗ ಅಲ್ಲೇ ಶಿರ್ವಾಳದೊಳಗೆ ಒಡ್ರ ಸಮಾಜದವ್ರನ್ನ 4-5 ಮಂದಿನ ಒಂದು ಹೋಟೆಲ್ ಹತ್ರ ಕೂತಾಗ ಅವ್ರನ್ನ ಮರ್ಡರ್ ಮಾಡ್ತಾವ್ರು ಇಷ್ಟವರು. ಬಾಗಪ್ಪ ಟೀಮು DBBL ಗನ್ನು, ಸ್ಟೇನ್ ಗನ್ನು ಇತ್ತು ಅಂತ ಕೇಳಿದ್ದೀನಿ. ಆನಂತರ ಅವನ್ನೆಲ್ಲ ತೊಗೊಂಡೋಗಿ ಅಲ್ಲೇ ಪುಣಾದ ಹತ್ರ ಯಾವುದೋ ಒಂದು ಇದ್ರೊಳಗೆ ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲಿರ್ತಾರೆ. ಇದನ್ನು ನನಗೆ ರಜಾಕನ್ನು ಅರೆಸ್ಟ್ ಮಾಡಿದಾಗ ಅವ ಹೇಳಿದ ಈ ವಿಷಯ. ಇದೇ ಅವ್ರದ್ದು ಇದು. ಮುಂದೆ ಇವ ಚಂದಪ್ಪ ಹರಿಜನ್
ಹೋಗಿಂದ ಇವ ಬಲಾಢ್ಯ ಆಗ್ತಾನೆ ಈ ಏರಿಯಾದಲ್ಲಿ. ಚಂದಪ್ಪ ಹರಿಜನ್ ಏನು ಕೆಲಸ ಮಾಡ್ತಿದ್ದು ಆ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾನೆ ಅಷ್ಟೇ.